ಬೆಂಗಳೂರಿನಲ್ಲಿ ಓರ್ವ ಯುವಕನನ್ನ ಏನು ವೆಸ್ಟರ್ನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆತನನ್ನ ಕೊಲೆ ಮಾಡಿರುವಂಥ ಘಟನೆ ಬ್ಯಾಡ್ರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಅಂಜನಾನಗರದಲ್ಲಿ ನಿನ್ನೆ ನಡೆದಿರುವಂಥದ್ದು. ಅಂಜನಾನಗರದಲ್ಲಿ ನಿನ್ನೆ ಏನು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಕಿರಣ್ ಎಂಬ ಯುವಕನನ್ನ ಯುವತಿ ಪ್ರೇಮ ಆಕೆ ಏನು ಮನೆಗೆ ಕರೆಸ್ಕೊಂಡು ಒಂದು ಸೀಮೆಯನ್ನ ಸುರಿಸಿ ಹತ್ಯೆಯನ್ನ ಮಾಡಿರುವಂಥದ್ದು. ಈ ಪ್ರಕರಣದ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ರೆ ಕಿರಣ್ ಮತ್ತೆ ಯುವತಿ ಇಬ್ಬರು ಸಹ ಕಳೆದ 1 ವರ್ಷದಿಂದ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ಸಹ ಪರಿಚಯ ಆಗಿರುತ್ತೆ. ಮತ್ತೆ ಕಳೆದ 6 ತಿಂಗಳಿಂದ ಇಬ್ಬರು ಸಹ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ ಅನ್ನೋದು ಮೇಲೊಟ್ಟಿಗೆ ಗೊತ್ತಾಗಿರುವಂಥದ್ದು. ಈ ನಡುವೆ ಏನು ಕಿರಣ್ ಏನಿದ್ದಾನೆ ಮೃತಪಟ್ಟಂತಹ ಯುವಕ ಏನಿದೆ ಆಕೆಯನ್ನ ಅವಾಯ್ಡ್ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಆಕೆ ಒಂದು ಸದ್ಯಕ್ಕೆ ಪೊಲೀಸರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಇಬ್ಬರು ಸಹ ಏನು ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಮತ್ತೆ ಕಳೆದ 6 ತಿಂಗಳಿಂದಲೂ ಸಹ ಆಕೆಯನ್ನ ಆತ ಕಿರಣ್ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆಕೆ ಒಂದು ಪೊಲೀಸ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು. ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ನಗರದ ಮನೆಯಲ್ಲಿರುವಂತಹ ಯುವತಿ ಮನೆಗೆ ಕಿರಣ್ ಬಂದಿದ್ದಾನೆ. ಅಂದ್ರೆ ಯುವತಿಗೆ ಫೋನ್ ಮಾಡಿ ಮನೆಗೆ ಕರ್ಸ್ಕೊಂಡಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಯುವತಿಯ ಮನೆಯಲ್ಲಿ ಅಣ್ಣ ಮತ್ತೆ ಆಕೆಯ ತಾಯಿ ಇರ್ತಾರೆ. ಸೋಕೆ ಅವರಿಬ್ಬರು ಸಹ ಕೆಲಸಕ್ಕೆ ಹೋದ ನಂತರ ಯುವತಿ ಕಿರಣ್ಗೆ ಫೋನ್ ಮಾಡಿ ಮನೆಗೆ ಕರ್ಸ್ಕೊಂಡಿರುವಂಥದ್ದು. ಇಬ್ಬರು ಸಹ ಮನೆಯಲ್ಲಿ ಇರುವಂಥ ಸಂದರ್ಭದ್ದು. ಮತ್ತೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಆಕೆ ಹೇಳಿರುವಂಥದ್ದು ವೆಸ್ಟರ್ನ್ ಸ್ಟೈಲ್ನಲ್ಲಿ ನಾನು ನಿನಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆತನನ್ನು ಒಂದು ಮಂಚದ ಮೇಲೆ ಮಲಗಿಸಿದ ನಂತರ ಆಕೆ ಆತನಿಗೆ ಕೈ ಮತ್ತು ಕಾಲುಗಳನ್ನು ಕಟ್ಟಿ ಮತ್ತು ಕಣ್ಣಿಗೆ ಬಟ್ಟೆಯನ್ನು ಸಹ ಕಟ್ಟಿರುವಂಥದ್ದು. ಆನಂತರ ಆಕೆ ತಂದಿದ್ದಂತಹ ಒಂದು ಪೆಟ್ರೋಲ್ ಏನಿರುತ್ತೆ ಆ ಪೆಟ್ರೋಲನ್ನು ಸುರಿದು ಬೆಂಕಿಯನ್ನು ಹಚ್ಚಿರುವಂಥದ್ದು ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಆನಂತರ ಕೂಡಲೇ ಬೆಂಕಿ ಹಚ್ಚಿದ ಕೂಡಲೇ ಆತ ಕಿರಣ್ ಏನಿದ್ದಾನೆ ಆತ ಒಂದು ಕಿರ್ಚ್ಕೊಂಡಿದ್ದಾನೆ. ಮತ್ತು ಅಕ್ಕಪಕ್ಕದ ನಿವಾಸಿಗಳು ಸಹ ಓಡಿ ಬಂದು ರಕ್ಷಣೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಆದರೆ ಅಷ್ಟೊತ್ತಾಗಲೇ ಕಿರಣ್ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಮತ್ತೆ ಆಕೆನೂ ಸಹ ಸಣ್ಣ ಪುಟ್ಟ ಗಾಯಗಳಿಂದ ಅಪಾರಾಗಿರುವಂಥದ್ದು. ಮೇಲ್ನೋಟಕ್ಕೆ ಪೊಲೀಸರು ಈ ಘಟನೆ ಬಗ್ಗೆ ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಗೂ ಸಹ ಒಂದು ಪ್ರಕರಣದ ಮಾಹಿತಿ ಬರುತ್ತೆ. ಆನಂತರ ಪೊಲೀಸರು ಸಹ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಆ ಕಿರಣ್ ಮೃತದೇಹ ಪತ್ತೆಯಾಗಿರುತ್ತೆ. ಒಂದು ಪೆಟ್ರೋಲ್ ಸುರಿದು ಆತನನ್ನ ಬೆಂಕಿ ಹಚ್ಚಿ ಕೊಲೆ ಮಾಡಿರೋದಾಗಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆನಂತರ ಕೂಡಲೇ ಆಕೆಯನ್ನ ಬ್ಯಾಡ್ರಳ್ಳಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಕಿರಣ್ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದ, ಅದಕ್ಕಾಗಿ ನಾನು ಈಗ ಈ ರೀತಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿರುವಂಥದ್ದು. ಆನಂತರ ಪೊಲೀಸರು ತಮ್ಮದೇ ಆದ ಸ್ಟೈಲ್ನಲ್ಲಿ ಆಕೆಯನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ನಾನೇ ಆತನನ್ನು ಮನೆಗೆ ಕರೆಸ್ಕೊಂಡು ಆತನಿಗೆ ನಾನೊಂದು ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆತನನ್ನು ಮಂಚಕ್ಕೆ ಕಟ್ಟಾಕಿದ್ದೆ. ಆನಂತರ ತಂದಿದ್ದಂಥ ಪೆಟ್ರೋಲನ್ನು ಸುರಿದು ನಾನು ಆತನಿಗೆ ಬೆಂಕಿ ಹಚ್ಚಿದ್ದೀನಿ ಅಂತ ಹೇಳ್ಬಿಟ್ಟು ಆಕೆ ಮೇಲ್ನೋಟಕ್ಕೆ ಪೊಲೀಸ್ ಪ್ರಾಥಮಿಕ ವಿಚಾರಣೆಯಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಕಿರಣ್ ಮತ್ತೆ ಯುವತಿ ಏನಿದ್ದಾರೆ ಇಬ್ಬರು ಸಹ ಒಂದು ತುಮಕೂರು ಮೂಲದವರು. ಕಿರಣ್ ಮೂಲತಃ ಚಿಕ್ಕನಾಯಕನಹಳ್ಳಿಯ ನಿವಾಸಿ ಆಗಿರ್ತಾರೆ. ಕಳೆದ 1 ವರ್ಷದಿಂದ ಬೆಂಗಳೂರಿಗೆ ಕೆಲಸಕ್ಕೆ ಬಂದು ಮೊಬೈಲ್ ಶಾಪ್ನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅದೇ ಮೊಬೈಲ್ ಶಾಪ್ನಲ್ಲಿ ಈ ಒಂದು ಯುವತಿ ಸಹ ಕೆಲಸವನ್ನು ಮಾಡ್ತಾರೆ. ಆನಂತರ ಇಬ್ಬರು ಸಹ ಪರಿಚಯ ಆಗಿರುತ್ತೆ. ಪರಿಚಯ ಆಗಿ ಕಳೆದ 1 ವರ್ಷದಿಂದಲೂ ಸಹ ಇಬ್ಬರು ಚಾಟಿಂಗನ್ನು ಮಾಡ್ತಾ ಇರ್ತಾರೆ. ಮತ್ತು ಆವಾಗ ಅಲ್ಲಲ್ಲಿ ಭೇಟಿಯಾಗುವಂಥದ್ದು ಮತ್ತು ಹೊರಗಡೆ ಹೋಗುವಂತಹ ಕೆಲಸಗಳನ್ನು ಸಹ ಮಾಡ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಕಿರಣ್ ಏನಿರ್ತಾನೆ ಆತ ಒಂದು ಆಕೆಯನ್ನು ಅವಾಯ್ಡ್ ಮಾಡ್ತಾ ಇರ್ತಾನೆ. ಮತ್ತು ಆಕೆಯ ನಂಬರ್ಗಳನ್ನೆಲ್ಲ ಸಹ ಬ್ಲಾಕ್ ಮಾಡಿದ್ದ ಅಂತ ಹೇಳ್ಬಿಟ್ಟು ಆಕೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಸೊ ಈ ನೆಲೆಯಲ್ಲಿ ಆತನಿಗೆ ಬುದ್ಧಿ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಪ್ರೇಮ ಮಾಡಿರುವಂಥದ್ದು ಆತನನ್ನು ನೆನೆ ಬೆಳಗ್ಗೆ ಕರೆ ಮಾಡಿರುವಂಥದ್ದು. ಮನೆಯಲ್ಲಿ ಯಾರು ಇಲ್ಲ ಇವತ್ತು ಮನೆಗೆ ಬಾ ಅಂತ ಹೇಳ್ಬಿಟ್ಟು ಆಕೆ ಅವ್ನು ಹೇಳಿರುವಂಥದ್ದು. ಆನಂತರ ಸುಮಾರು 12:30 ಸುಮಾರಿಗೆ ಕಿರಣ್ ಏನಿದ್ದಾನೆ ಅಂಜನಾನಗರದಲ್ಲಿರುವಂತಹ ಯುವತಿ ಮನೆಗೆ ಹೋಗಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ನಿನಗೆ ಒಂದು ಗುಡ್ ಟೈಮ್ ನಾನು ಕೊಡ್ತೀನಿ, ಮತ್ತು ನಿನಗೆ ಗುಡ್ ಟೈಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ನಿನಗೆ ವೆಸ್ಟರ್ನ್ ಸ್ಟೈಲ್ನಲ್ಲಿ ನಾನು ನಿನ್ನನ್ನು ಪ್ರಪೋಸ್ ಮಾಡ್ತೀನಿ, ಇದೊಂದು ರೀತಿ ಬೇರೆ ರೀತಿ ಥ್ರಿಲ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಆಕೆ ಹೇಳಿರುವಂಥದ್ದು. ಅದನ್ನು ನಂಬಿದಂತಹ ಕಿರಣ್ ಸಹ ಆಕೆಯ ಮಾತನ್ನು ನಂಬಿಟ್ಟು ಆ ಬಟ್ಟೆಯನ್ನು ಎಲ್ಲ ಸಹ ಒಂದು ಬಿಚ್ಚಿರುವಂಥದ್ದು. ಆನಂತರ ಮಂಚದ ಮೇಲೆ ಮಲ್ಕೊಂಡಿರೋ ಸಂದರ್ಭದಲ್ಲಿ ನೈಲಾನ್ ಹಗ್ಗದಿಂದ ಆ ಕಿರಣ್ ಕೈ ಮತ್ತು ಕಾಲುಗಳನ್ನು ಆಕೆ ಕಟ್ಟಿರುವಂಥದ್ದು. ಆನಂತರ ಸಹ ಆ ಸಂದರ್ಭದ ಈ ರೀತಿ ಕಟ್ತಾ ಇದ್ದಂಥ ಸಂದರ್ಭದ ಸಹ ಕಿರಣ್ ಪ್ರಶ್ನೆಯನ್ನು ಮಾಡ್ತಾ ಪ್ರಶ್ನೆ ಮಾಡಿದ್ದಾನೆ, ಯಾಕೆ ಈ ರೀತಿಯಾಗಿ ಕಟ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನು ಮಾಡಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ಸಹ ಹೇಳಿರುವಂಥದ್ದು, ಅಂದರೆ ಇದೊಂದು ರೀತಿಯ ವೆಸ್ಟರ್ನ್ ಸ್ಟೈಲಲ್ಲಿ ಈ ರೀತಿ ಪ್ರಪೋಸ್ ಮಾಡ್ತಾರೆ, ನಾನು ನಿನಗೆ ಅದೇ ರೀತಿಯ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಕೆ ಹೇಳಿರುವಂಥದ್ದು. ಆಕೆಯ ಮಾತನ್ನು ನಂಬಿದಂಥ ಕಿರಣ್ ಸಹ ಕೆಲವೊತ್ತು ಹಾಗೆ ಆಗಿರ್ತಾನೆ. ಆನಂತರ ಆಕೆ ಬೇರೆ ಒಂದು ರೂಮ್ಗೆ ಹೋಗಿ ಆನಂತರ ಬಂದಂಥ ಸಂದರ್ಭದಲ್ಲಿ ಆಕೆ ಕೈಯಲ್ಲಿ ಒಂದು ಸೀಮೆಣ್ಣೆ ಅಂದರೆ ಆ ಪೆಟ್ರೋಲ್ ಕ್ಯಾನ್ ಇರುತ್ತೆ, ಪೆಟ್ರೋಲ್ ಕ್ಯಾನ್ನಿಂದ ಆತನ ಒಂದು ದೇಹಕ್ಕೆ ಎರಚ್ತಾಳೆ. ಆನಂತರ ಅಲ್ಲೇ ಇದ್ದಂಥ ಬೆಂಕಿ ಪಟ್ಟಣದಿಂದ ಆಕೆ ಕಿರಣ್ಗೆ ಬೆಂಕಿಯನ್ನು ಸಹ ಹಚ್ತಾಳೆ. ನಂತರ ಆ ಕಿರ್ಚಾಟ ಆಗುತ್ತೆ. ಈ ಕಿರ್ಚಾಟ ಸಂದರ್ಭದಲ್ಲಿ ಅಕ್ಕಪಕ್ಕದ ನಿವಾಸಿಗಳು ಎಲ್ಲರೂ ಸಹ ಹೊರಗಡೆ ಬರ್ತಾರೆ. ಮತ್ತು ಸೀಮೆಣ್ಣೆ ಅಂದರೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಸಂದರ್ಭದಲ್ಲಿ ಹೊಗೆ ಸಹ ಹೊರಗಡೆ ಸಾಕಷ್ಟು ಹೊಗೆ ಬರ್ತಾ ಇರುತ್ತೆ. ಅಕ್ಕಪಕ್ಕದ ನಿವಾಸಿಗಳು ಕೂಡಲೇ ಒಂದು ಕಂಟ್ರೋಲ್ ರೂಮ್ಗೆ ಕಾಲನ್ನು ಮಾಡ್ತಾರೆ. ಫೈರ್ ಇನ್ಸಿಡೆಂಟ್ ಆಗಿದೆ ಅಂದ್ಬಿಟ್ಟು ಕರೆಯನ್ನು ಮಾಡ್ತಾರೆ. ಆನಂತರ ಕೂಡಲೇ ಅಗ್ನಿಶಾಮಕ ದಳದ ಅಧಿಕಾರಿಗಳು ಸಹ ಸ್ಥಳಕ್ಕೆ ಬಂದು ಬೆಂಕಿಯನ್ನು
ಅನ್ಸೋಷ್ಟಿಗೆ ಕಿರಣ್ ಏನು ಮೃತದೇಹ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುತ್ತೆ. ಆನಂತರ ಯುವತಿನೂ ಸಹ ಅಲ್ಲೇ ಇರ್ತಾಳೆ. ನಂತರ ಪೊಲೀಸರಿಗೂ ಸಹ ಮಾಹಿತಿಯನ್ನು ಸ್ಥಳೀಯರು ಕೊಡ್ತಾರೆ. ಪೊಲೀಸರು ಸಹ ಬಂದಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಇದೊಂದು ರೀತಿ ಏನು ಅಗ್ನಿ ಆಕಸ್ಮಿಕ ಅನ್ನೋದನ್ನು ಗೊತ್ತಾಗುತ್ತೆ. ಆದರೆ ಆಕೆಯ ಮೇಲೆ ಪೊಲೀಸರು ಅನುಮಾನ ಪಡ್ತಾರೆ. ಆನಂತರ ಅನುಮಾನ ಪಟ್ಟ ನಂತರ ಆಕೆಯನ್ನು ತಮ್ಮದೇ ಆದ ಸ್ಟೈಲ್ನಲ್ಲಿ ಪೊಲೀಸರು ವಿಚಾರಣೆ ಮಾಡಿದಾಗ ನಡೆದ ಕೃತ್ಯದ ಬಗ್ಗೆ ಏನು ಎಲ್ಲ ಮಾಹಿತಿಯನ್ನು ಆಕೆ ಬಾಯ್ ಬಿಡ್ತಾಳೆ. ಸದ್ಯಕ್ಕೆ ಬ್ಯಾಡ್ರಳ್ಳಿ ಪೊಲೀಸರು ಆಕೆಯನ್ನು ಹೆಚ್ಚಿನ ವಿಚಾರಣೆ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಮಾಡ್ತಾ ಇರುವಂಥದ್ದು. ಮತ್ತೆ ಇವತ್ತು ಬೆಳಗ್ಗೆ ಸಹ ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಕಿರಣ್ ಪೋಷಕರು ಬಂದು ಒಂದು ಮಾತನ್ನ ಹೇಳ್ತಾ ಇದ್ರು. ಯಾಕಂದ್ರೆ ಆಕೆ ನಮ್ಮ ಮಗನಿಗೆ ಯಾವ ರೀತಿ ಶಿಕ್ಷೆ ಆಗಿದೆ ಅದೇ ರೀತಿಯ ಶಿಕ್ಷೆಯನ್ನ ಸರ್ಕಾರ ಏನು ಆಕೆಗೆ ಕೊಡಬೇಕು. ಯಾಕಂದ್ರೆ ಈ ರೀತಿ ಧೈರ್ಯವಾಗಿ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ತಾರೆ ಅಂದ್ರೆ ಆಕೆಯ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಮತ್ತೆ ಆಕೆಯ ಹಿನ್ನೆಲೆ ಯಾರಿದ್ದಾರೆ, ಯಾಕಂದರೆ ಒಬ್ಬಳೇ ಮಾಡಿದ್ದಾಳ ಅಥವಾ ಬೇರೆ ಯಾರಾದರೂ ಆಕೆಗೆ ಏನಾದರೂ ಒಂದು ಪ್ರೇರಣೆ ಕೊಟ್ಟು ಈ ರೀತಿ ಮಾಡಿಸಿದ್ದಾರಾ ಏನು ಅನ್ನೋದ್ರ ಬಗ್ಗೆಯೂ ಸಹ ಕಿರಣ್ ಪೋಷಕರು ಒಂದು ಆರೋಪವನ್ನು ಮಾಡ್ತಾ ಇದ್ರು. ಸದ್ಯಕ್ಕೆ ಬ್ಯಾಡ್ರಳ್ಳಿ ಪೊಲೀಸರು ಈ ಒಂದು ಪ್ರಕರಣದ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಎಷ್ಟೊತ್ತಿಗೆ ಕಿರಣ್ ಆಕೆಯ ಮನೆಗೆ ಬಂದ, ಮತ್ತೆ ಹಿಂದೆ ಯಾವಾಗಾದರೂ ಈ ರೀತಿ ಬಂದು ಹೋಗಿದ್ನಾ ಏನು ಅನ್ನೋದ್ರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಬ್ಯಾಡ್ರಳ್ಳಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತು ಪ್ರೇಮ ವಿರುದ್ಧ ಪ್ರಕರಣ ಸಹ ದಾಖಲು ಮಾಡಿಕೊಂಡು ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ಮಾಡ್ತಾ ಇರೋದು. ಅಂದರೆ ಆಕೆಯ ಮೋಟಿವ್ ಏನಿತ್ತು ಏನಂದ್ರೆ ಕೇವಲ ಒಂದು ಈ ರೀತಿಯ ಮರ್ಡರ್ ಮಾಡುವ ಉದ್ದೇಶ ಇತ್ತಾ ಅಥವಾ ಬೇರೆ ಏನಾದರೂ ಕಿರಣ್ಗೆ ವಾರ್ನ್ ಮಾಡುವ ಉದ್ದೇಶ ಏನಾದರೂ ಇತ್ತಾ ಅಥವಾ ಬೇರೆ ಯಾರಾದರೂ ಆಕೆಗೆ ಸುಪಾರಿ ಕೊಟ್ಟು ಈ ರೀತಿ ಕಿರಣ್ಣನ್ನು ಕೊಲೆ ಮಾಡೋದಕ್ಕೆ ಏನಾದರೂ ಪ್ಲಾನ್ ಮಾಡಿದ್ರೆ ಏನು ಅನ್ನೋದ್ರ ಬಗ್ಗೆ ಏನು ಬ್ಯಾಡ್ರಳ್ಳಿ ಪೊಲೀಸರು ಸಂಪೂರ್ಣವಾಗಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನಾದಕ್ಕೂ ನಿನ್ನೆ ಪೊಲೀಸರು ಅಲ್ಲಿ ಕ್ರೈಮ್ ಸೀನ್ಗೆ ಹೋಗಿಬಿಟ್ಟು ಎಲ್ಲ ರೀತಿಯಾದಂಥ ಒಂದು ಮಾಹಿತಿಯನ್ನು ಪಡ್ಕೊಂಡು ಬಂದಿರುವಂಥದ್ದು. ಯಾಕಂದರೆ ಆಕೆ ಮೊಬೈಲ್ಗೆ ಯಾರಾದರೂ ಕರೆ ಮಾಡಿ ಈ ರೀತಿ ಏನಾದರೂ ಹೇಳಿದ್ರೆ ಅನ್ನೋದ್ರ ಬಗ್ಗೆಯೂ ಸಹ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ಮಾಡ್ತಾ ಇರುತ್ತೆ. ಯಾಕಂದರೆ ಈ ರೀತಿಯ ಪೆಟ್ರೋಲನ್ನು ಸುರಿದು ಏನಾದರೂ ಕೊಲೆ ಮಾಡಬೇಕಂದ್ರೆ ಒಂದು ರೀತಿಯ ಅದರ ಹಿಂದೆ ಬೇರೆ ಏನಾದರೂ ಮೋಟಿವ್ ಇದೆಯಾ ಅಥವಾ ಯಾರಾದರೂ ಆಕೆಗೆ ಏನಾದರೂ ಪ್ರೇರಣೆ ಕೊಟ್ಟರೆ ಕೊಲೆ ಮಾಡೋದಕ್ಕೆ ಸುಪಾರಿ ಏನಾದರೂ ಕೊಟ್ಟರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿರುತ್ತೆ. ಯಾಕಂದರೆ ನಿನ್ನೆ ಕಿರಣ್ ಪೋಷಕರು ಆ ಒಂದು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಕೊಲೆಯ ಹಿಂದೆ ಈ ರೀತಿಯ ಕೃತ್ಯ ಎಸಗಿದ್ದಾರೆ. ಸೊ ಅದರ ಹಿಂದೆ ಏನು ಬೇರೆ ಯಾರಾದರೂ ಇರ್ತಾರೆ, ಯಾಕಂದರೆ ಆಕೆ ಒಬ್ಬಳೇ ಈ ರೀತಿಯ ಕೃತ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಕೆಗೆ ಬೇರೆ ಯಾರೋ ಪ್ರೋತ್ಸಾಹ ಕೊಟ್ಟಿರ್ತಾರೆ ಅಥವಾ ಏನಾದರೂ ಕೊಲೆ ಮಾಡುವ ಉದ್ದೇಶದಿಂದ ಆಕೆಗೆ ಏನಾದರೂ ಸುಪಾರಿ ಕೊಟ್ಟಿರ್ತಾರೆ ಅನ್ನೋದು ಸಹ ಅವರ ಒಂದು ಆರೋಪ ಆಗಿತ್ತು. ಹಾಗಾಗಿ ಬ್ಯಾಡ್ರಳ್ಳಿ ಪೊಲೀಸರು ಸದ್ಯಕ್ಕೆ ಈ ಒಂದು ಪ್ರಕರಣದ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಅಂದರೆ ಈ ರೀತಿ ವೆಸ್ಟರ್ನ್ ಸ್ಟೈಲಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಆಕೆ ತನ್ನ ಬಾಯ್ ಫ್ರೆಂಡನ್ನು ಕಳಿಸ್ಕೊಂಡು ಈ ರೀತಿ ಕೊಲೆ ಮಾಡಿರೋದು ನಿಜಕ್ಕೂ ಒಂದು ರೀತಿ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂಥ ಸುದ್ದಿ ಆಗಿರುವಂಥದ್ದು. ಹಾಗಾಗಿ ಈಗ ಬ್ಯಾಡ್ರಳ್ಳಿ ಪೊಲೀಸರು ಸದ್ಯಕ್ಕೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ತನಿಖೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶೋಕ ನ್ಯೂಸ್, ಬೆಂಗಳೂರು.